ವೀಕ್ಷಕರೇ, ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಂಕರಗೌಡ. ವೀಕ್ಷಕರೇ, ನಾವು ಸಾಮಾನ್ಯವಾಗಿ ಒಂದು ಸೈಟ್ ಪರ್ಚೇಸ್ ಮಾಡ್ತೀವಿ, ಇಲ್ಲ ಒಂದು ಜಮೀನು ತಗೊಳ್ತೀವಿ, ಇಲ್ಲ ಒಂದು ಮನೆ ತಗೊಳ್ತೀವಿ. ಈ ರೀತಿಯಾಗಿ ಏನಾದರೂ ನಾವು ಒಂದು ಪರ್ಚೇಸ್ ಮಾಡಲಿಕ್ಕೆ ಅಂತ ಹೋಗ್ತೀವಿ. ಉದಾಹರಣೆ, ನಾವು ಒಂದು ಸೈಟ್ ಪರ್ಚೇಸ್ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಳ್ಳೋಣ. ಒಂದು ಸೈಟ್ ಪರ್ಚೇಸ್ ಮಾಡೋಕ್ಕೆ ಅಂತ ಹೋದಾಗ ಯಾರೋ ಡೆವಲಪರ್ ಯಾರೋ ಒಬ್ಬರು ಒಂದು ಸೈಟನ್ನು ಲೇಔಟ್ ಮಾಡಿರ್ತಾರೆ. ಅಲ್ಲಿಗೆ ಹೋಗಿ ನಾವು ಸೈಟ್ ನೋಡೋಕ್ಕೆ ಅಂತ ಹೋಗ್ತೀವಿ. ಹೋಗಿ ನೋಡ್ತೀವಿ, ನಮ್ಗೆ ಇಷ್ಟವಾಗ್ತೈತೆ. ಇಷ್ಟವಾದ ಮೇಲೆ ನಾವು ಕೇಳ್ತೀವಿ, ಇದ್ರ ಓನರ್ ಯಾರು, ಇದು ಎಷ್ಟು ರೇಟ್ ಇದೆ, ಇವಾಗ ರಿಜಿಸ್ಟರ್ ಆಗ್ತಾ ಇದೆಯಾ, ಇದು ಯಾರ ಹೆಸರಲ್ಲಿದೆ, ಈಗೆಲ್ಲ ಕೇಳ್ತೀವಿ. ಸೊ ಅವಾಗ ಅವ್ರು ಹೇಳ್ತಾರೆ, ಓನರ್ ಇದ್ದರೆ ಇಲ್ಲ, ಇದು ಡೈರೆಕ್ಟ್ ಓನರೇ ಇದ್ದಾರೆ, ಅವರೇ ರಿಜಿಸ್ಟ್ರ್ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಕೆಲವೊಂದು ಸಾರಿ ಓನರ್ ಇರಲ್ಲ, ಬೇರೆಯವರು ಇರ್ತಾರೆ. ಅವ್ರು ಹೇಳ್ತಾರೆ, ಇದು GPA ಆಗಿದೆ ಸೈಟು, ಜಮೀನು, ಇದು GPA ರಿಜಿಸ್ಟರ್ ಆಗೈತೆ, ಇದೇನು ತೊಂದರೆ ಇಲ್ಲ, ನಾವೇ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಬೇರೆ ಸೈಟ್ಗೂ ಇದಕ್ಕೂ ಕಂಪೇರ್ ಮಾಡಿದರೆ ನಿಮಗೆ ಕಡಿಮೆ ಸಿಗುತ್ತೆ, ಇದು ಲೊಕೇಶನ್ ಚೆನ್ನಾಗೈತೆ, ಈಗೆಲ್ಲ ನಮಗೆ ತುಂಬ ಹೇಳ್ತಾರೆ. GPA ರಿಜಿಸ್ಟ್ರ್ ಅಂದರೆ ಏನು? GPA ರಿಜಿಸ್ಟ್ರ್ ಮಾಡಿಸ್ಕೊಂಡ್ರೆ ಅದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಇವೆಲ್ಲ ವಿಚಾರಗಳನ್ನು ಈ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡಿ. GPA ಅಂತ ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ. ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಅಂದರೆ ಇದು ಹೇಗೆ ಬರ್ತದೆ ಅಂದರೆ, ಈಗ ಒಂದು ಉದಾಹರಣೆ, 2 ಎಕರೆ ಜಮೀನು ಇರ್ತದೆ ಯಾರೋ ಒಬ್ಬರ ಹೆಸರಲ್ಲಿ, ರಾಮಪ್ಪ ಅಂತ ಅವ್ರ ಹೆಸರು, ಓನರ್ ಹೆಸರು, ಜಮೀನಿನ ಓನರ್ ಹೆಸರು ರಾಮಪ್ಪ ಅಂತ. ಎಲ್ಲ ಹೊರದೇಶದಲ್ಲೆಲ್ಲೋ ಇರ್ತಾರೆ, ಅಥವಾ ಅವ್ರಿಗೆ ವಯಸ್ಸಾಗ್ಬಿಟ್ಟಿರ್ತೈತೆ, ಅಥವಾ ಅವ್ರಿಗೆ ಅನಾರೋಗ್ಯದಿಂದ ಇರ್ತಾರೆ. ಆ ಜಮೀನನ್ನು ಸೈಟಾಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂದಾಗ ತುಂಬ ತಿರುಗಾಡಬೇಕು. ಸರ್ಕಾರದ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಲೆವೆಲ್ ಆಗಿರ್ಬೋದು, BBMP ಆಗಿರ್ಬೋದು, ಎಲ್ಲ ತುಂಬ ತಿರುಗಾಡಿ ಅದನ್ನು ಒಂದು ಕನ್ವರ್ಷನ್ ಮಾಡಿ ಅದನ್ನು ಸೇಲ್ ಮಾಡಬೇಕು. ಅದು ಯಾವುದೋ ಒಂದು ಹೊಲ, ಅದು ಆ ಹೊಲನ ಸುಮ್ಮನೆ ತೋರಿಸಿದ್ರೆ ಯಾರು ಬಂದು ತಗೊಳ್ಳಲ್ಲ. ಅದನ್ನು ಲೇಔಟ್ ಆಗಿ ಪರಿವರ್ತನೆ ಮಾಡಬೇಕು. ಹೇಗೆ ಅಂತಂದರೆ ಅದನ್ನು ಡೆವಲಪ್ ಮಾಡಬೇಕು, ಡ್ರೈನೇಜ್ ಮಾಡಬೇಕು, ರೋಡ್ ಮಾಡಬೇಕು, ಸೈಟ್ ಒಂದೊಂದಕ್ಕೂ ಕಲ್ಲು ಹಾಕಿ ಎಷ್ಟು ಸೈಟ್ ಬರುತ್ತೆ, ಈಗೆಲ್ಲ ಅದನ್ನು ಡೆವಲಪ್ ಮಾಡೋದು ಅಂತ ಹೇಳ್ತಾರೆ. ಈ ರೀತಿ ಮಾಡಿ ಆನಂತರ ಅದನ್ನು ಸೇಲ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡಲಿಕ್ಕೆ ಸ್ವಲ್ಪ ಹಣ ಖರ್ಚಾಗ್ತೈತೆ. ಅದಕ್ಕೋಸ್ಕರ ಈ ಓನರ್ಗಳು ಏನು ಮಾಡ್ತಾರೆ ಅಂದರೆ, ಇವೆಲ್ಲ ರಸಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಯಾರೋ ಸಂಬಂಧಿಕರಿಗೋ ಇಲ್ಲ ಸ್ನೇಹಿತರಿಗೋ ಇಲ್ಲ ಅಕ್ಕಪಕ್ಕದಲ್ಲಿ ಯಾರಾದರೂ ಅವರು ಒಳ್ಳೆಯವರಿದ್ದರೆ ಅವರನ್ನು ಕರೆದುಬಿಟ್ಟು, ನೋಡಪ್ಪ ಈ ಥರ ನನ್ನದು 2 ಎಕರೆ ಜಮೀನು ಐತೆ, ಈ ಜಮೀನನ್ನು ಸೈಟಾಗಿ ಕನ್ವರ್ಟ್ ಮಾಡಿ ಇದನ್ನು ಸೇಲ್ ಮಾಡಬೇಕು, ಇದೆಲ್ಲವನ್ನು ತಿರುಗಿ ಮಾಡಲಿಕ್ಕೆ ನನ್ನ ಕೈಲಿ ಆಗೋದಿಲ್ಲ, ನನಗೆ ಅನಾರೋಗ್ಯವಾಗಿದೆ, ಇಲ್ಲ ನಮ್ಮ ಮನೇಲಿ ಯಾರೂ ಮಾಡೋದಿಲ್ಲ ಇದನ್ನು. ಸೊ ಇದನ್ನು ನೀನು ಈ ಕೆಲಸ ಮಾಡಿ, ಇದನ್ನು ನೀನು ಡೆವಲಪ್ ಮಾಡಿ, ಇದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ ಬೇಕೋ ಅವೆಲ್ಲ ರೆಡಿ ಮಾಡಿ ಇದನ್ನು ಸೇಲ್ ಮಾಡಿಕೊಡು ಅಂತ ಹೇಳಿ ಅವ್ರಿಗೆ GPA ಅಂತ ಜನರಲ್ ಪವರ್ ಆಫ್ ಅಟಾರ್ನಿ ಅಂದರೆ ಏನು? ಆ 2 ಎಕರೆ ಜಮೀನು ಇವ್ರ ಹೆಸರಲ್ಲೇ ಇರ್ತದೆ, ರಾಮಪ್ಪನ ಹೆಸರಲ್ಲೇ ಇರ್ತದೆ. ಶಂಕರ ಅನ್ನೋ ಹುಡುಗ ಅವರು GPA ಹೋಲ್ಡರು, ಅಂದರೆ ಬೇರೆಯವರು ಇದ್ರೆ ಏನೇನು ಕೆಲಸ ಹೇಳಿದಾರೋ ಅವೆಲ್ಲವನ್ನು ಮಾಡಬೇಕು ಅಂತ ಅವ್ರಿಗೆ ಒಂದು ಸ್ಟಾಂಪ್ ಪೇಪರ್ನಲ್ಲಿ ಬರೆದು, ಇಂಥ ಹುಡುಗ ಇಂಥವನಿಂದ ನಾನು ಇಂಥವ್ರಿಗೆ ಈ ಪವರ್ ಕೊಟ್ಟಿದ್ದೀನಿ ಅಂದರೆ ಏನು, ಈ ಜಮೀನಿಂದ ಡೆವಲಪ್ ಮಾಡಿ ಇದನ್ನು ಸೇಲ್ ಮಾಡಲಿಕ್ಕೆ ಅಂತ ಇವನಿಗೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿ ಬರೆದು ಕೊಡೋದು, ಅಂದರೆ ಪವರ್ ಕೊಡೋದು ಅವ್ರಿಗೆ. ಅವರು ಆ GPAನ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರ್ ಮಾಡಿಸ್ಬೇಕು. ಅದಕ್ಕೆ ಸ್ಟಾಂಪ್ ಡ್ಯೂಟಿ ಇರ್ತದೆ, ಅವೆಲ್ಲವನ್ನು ಕಟ್ಟಿ ರಿಜಿಸ್ಟ್ರ್ ಮಾಡಿಸಿ ಅದನ್ನು ಲೀಗಲೈಸ್ ಮಾಡ್ತಾರೆ. ಅಂದರೆ ಏನು, ರಾಮಪ್ಪನಿಂದ ಶಂಕರ ಅವರಿಗೆ ಪವರ್ ಬಂದಿದೆ ಈ ಜಮೀನಿಂದ ಡೆವಲಪ್ ಮಾಡಲಿಕ್ಕೆ ಅಂತ. ಇದನ್ನೇ ಪವರ್ ಆಫ್ ಅಟಾರ್ನಿ ಅಂತ ಹೇಳೋದು. ಅಂದರೆ ಏನು, ಈ ರಾಮಪ್ಪ ಅನ್ನೋರು ಶಂಕರ ಅನ್ನೋರಿಗೆ ಜಮೀನಿಂದ ಮಾರಾಟ ಮಾಡಿಲ್ಲ. ಈ ರೀತಿಯಾಗಿ ಬರೆದು ಅದರಲ್ಲಿ ಇನ್ನೊಂದು ಮೆನ್ಷನ್ ಮಾಡಿರ್ತಾರೆ. GPAನಲ್ಲಿ ಅನೇಕ ಥರ GPAಗಳು ಬರ್ತವೆ, ಎಲ್ಲದಕ್ಕೂ GPA ಬರ್ತದೆ. ಪವರ್ ಆಫ್ ಅಟಾರ್ನಿ ಅನ್ನೋದು ಓನರು ಇನ್ನೊಬ್ಬರಿಗೆ ಪವರ್ ಕೊಡೋದು. ಈ ಮೆಡಿಕಲ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಸೈಟು, ಮನೆ. ಈಗ ಉದಾಹರಣೆ, ಬೇರೆ ಯಾರಿಗೂ ಮನೆ ಮಾರಬೇಕು, ಅವರೆಲ್ಲ ದುಬೈನಲ್ಲಿ ಇರ್ತಾರೆ, ಅದನ್ನು ಮಾರಾಟ ಮಾಡಬೇಕು. ಮಾರಾಟ ಮಾಡಿದಾಗ ಅವ್ರು ಬಂದಿಲ್ಲಿ ಎಷ್ಟೋ ದಿನಗಳ ಇದ್ದು ಅದೆಲ್ಲ ಮಾರಾಟ ಮಾಡಿ ಅವ್ರು ರಿಜಿಸ್ಟರ್ ಮಾಡಿಕೊಡೋ ಅಷ್ಟು ಇವರು ಟೈಮ್ ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ಬೇರೆ ಒಬ್ಬರಿಗೆ ಈ GPA ಮಾಡಿಕೊಡ್ತಾರೆ, ಪವರ್ ಆಫ್ ಅಟಾರ್ನಿ ಕೊಡ್ತಾರೆ. ಅವ್ರೇನು ಮಾಡ್ತಾರೆ, ಆ ಮನೇನ ಯಾರು ಬೈಯರು ತಗೊಳ್ತಾರೋ ಅಂತ ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಮಾರಾಟ ಮಾಡಿ ಸೈನ್ ಮಾಡಿಕೊಡ್ತಾರೆ. ಅದನ್ನೇ GPA ಅಂತ ಹೇಳೋದು. ಸೊ ಅದರಲ್ಲಿ 2 ಥರ GPA ಇದೆ. ಒಂದು ರಿಜಿಸ್ಟರ್ಡ್ GPA, ಇನ್ನೊಂದು ನೋಟರಿ GPA. ನೋಟರಿ GPA ಅಂದರೆ ಏನು? ಸ್ಟಾಂಪ್ ಪೇಪರ್ನಲ್ಲಿ ಇವೆಲ್ಲವನ್ನು ಬರೆದಿರ್ತಾರೆ. ಲಾಯರು, ವಕೀಲರು ಇರ್ತಾರಲ್ಲ, ಅವ್ರ ಹತ್ರ ನೋಟ್ರಿ ಅಂದರೆ ಅದರಲ್ಲಿ
ಅವ್ರದ್ದು ಸೀಲ್ ಹಾಕಿ ಸೈನ್ ಮಾಡಿಸಿರ್ತಾರೆ. ಇದು ನೋಟರಿ ರಿಜಿಸ್ಟರ್ಡ್ ಜಿ ಪಿ ಅಂತ ಹೇಳ್ತಾರೆ. ಇನ್ನೊಂದು ಸಬ್ ರಿಜಿಸ್ಟರ್, ಸರ್ಕಾರದ ಸಬ್ ರಿಜಿಸ್ಟರ್ ಆಫೀಸರ್ನಲ್ಲೇ ರಿಜಿಸ್ಟರ್ ಮಾಡಿಸಿ ಅದು ಸ್ಟಾಂಪ್ ಡ್ಯೂಟಿ ಕಟ್ಟಿ ಫೋಟೋ ತಂಬು ಇವೆಲ್ಲವನ್ನು ಕೊಟ್ಟು ಮಾಡೋದನ್ನ ಇದನ್ನು ಇನ್ನೊಂದು ರಿಜಿಸ್ಟರ್ಡ್ ಜಿ ಪಿ ಅಂತ ಹೇಳ್ತಾರೆ. ಈ ಜಿ ಪಿ ಎ ಟೈಮ್ ಲಿಮಿಟ್ ಏನಾದ್ರು ಇದೆಯಾ? ಎಷ್ಟು ದಿನ ಇರ್ತದೆ? ಯಾರು ಪವರ್ ಆಫ್ ಈ ರಾಮಪ್ಪ ಅನ್ನೋರು ಜಮೀನ್ದಾರರು, ಅವರು ಜೀವಂತ ಇರುವವರೆಗೂ ಜಿ ಪಿ ಎಗೆ ವ್ಯಾಲಿಡ್. ಅದಕ್ಕೆ ಇನ್ನು 1 ವರ್ಷ 2 ವರ್ಷ ಅಂತಲ್ಲ. ಜಿ ಪಿ ಎ ಯಾವತ್ತು ರಾಮಪ್ಪ ಅವರು ಸಾವನ್ನಪ್ತರೋ ಆವತ್ತು ಜಿ ಪಿ ಎ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಅದನ್ನು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಯಾವುದೇ ರೂಲ್ಸು ಇಲ್ಲ. ರಿಜಿಸ್ಟರ್ಡ್ ಜಿ ಪಿ ಎ ಆದ್ರೂ ಜಿ ಪಿ ಎ ಬೇರೆಯವ್ರಿಗೆ ಮಾಡಿಕೊಟ್ಟಿರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲದಂತೆಯೂ ಓನರು ಆ ಜಿ ಪಿ ಎನ ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಜಿ ಪಿ ಎ ಮಾಡಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿಸಿದರೆ ಆಗ ಕ್ಯಾನ್ಸಲ್ ಆಗುತ್ತೆ. ಅದು ಆ ಜಿ ಪಿ ಎ ಕೋರ್ಟಿಂದಲೂ ಈಗ ಲೀಗಲಿ ಆಗಿ ಈಗ ಆ ಜಮೀನ್ ಮೇಲೆ ಯಾವುದೋ ತಕರಾರಿದೆ ಅಂತ ಅಂದರೆ ಅದು ಕೋರ್ಟ್ಗೆ ಹೋದಾಗ ಕೋರ್ಟು ಡೈರೆಕ್ಟಾಗಿ ಆ ಜಿ ಪಿ ಎನ ಕ್ಯಾನ್ಸಲ್ ಮಾಡ್ಬೋದು. ಜಿ ಪಿ ಎಗೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ. ಜಿ ಪಿ ಎ ಮಾಡಿಸ್ಕೊಂಡ್ರೆ ಅದು ಲೀಗಲ್ಲ? ಹೌದು, ಲೀಗಲ್ಲೇ ಅದು. ಅದು ಯಾವ ಜಿ ಪಿ ಆಗಿರಬೇಕು? ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟರ್ ಆಗಿರೋ ಜಿ ಪಿ ಎ ಆಗಿದ್ದರೆ ಲೀಗಲ್ ಆಗಿರುತ್ತೆ. ನೋಟರಿಯಿಂದ ಮಾಡಿಸ್ಕೊಂಡಿದ್ದ ಜಿ ಪಿ ಆಗಿದ್ದರೆ ಅದು ಲೀಗಲಿ ಆಗಲ್ಲ. ಅದರಿಂದನೂ ಏನೂ ಚೇಂಜಸ್ ಆಗಲ್ಲ. ಈಗ ಸಬ್ ರಿಜಿಸ್ಟ್ರರ್ ಆಫೀಸ್ನಿಂದ ನಾವು ರಿಜಿಸ್ಟ್ರ್ ಮಾಡಿರೋ ಜಿ ಪಿ ಆಗಿದ್ರೆ ಇ ಸಿನಲ್ಲಿ ಜಿ ಪಿ ಎ ಹೋಲ್ಡರ್ ಹೆಸರು ಬರ್ತೈತೆ. ಉದಾಹರಣೆ, ರಾಮಪ್ಪ ಅನ್ನೋರು ಜಮೀನ್ ಓನರು, ಶಂಕರ ಅನ್ನೋರು ಜಿ ಪಿ ಎ ಹೋಲ್ಡರು. ಇ ಸಿನಲ್ಲಿ ಏನು ಬರ್ತೈತೆ? ಶಂಕರ ಸೈನ್ಡ್ ಫಾರ್ ರಾಮಪ್ಪ ಅಂದರೆ ಜಿ ಪಿ ಎ ಓನರು ಬರ್ತಾರೆ ಹೆಸರು, ಲ್ಯಾಂಡ್ ಓನರ್ ಹೆಸರು ಎರಡೂ ಬರ್ತೈತೆ. ಆದರೆ ಆರ್ ಟಿ ಸಿನಲ್ಲಿ ಜಿ ಪಿ ಎ ಹೋಲ್ಡರ್ ಹೆಸರು ಬರಲ್ಲ. ಓನರ್, ಜಮೀನ್ ಓನರ್ ಯಾರು ಇರ್ತೈತೋ ರಾಮಪ್ಪ ಅಂತ ಇರ್ತಾರಲ್ಲ ಅವ್ರ ಹೆಸರೇ ಬರ್ತದೆ. ಸೊ ಆದ್ದರಿಂದ ನಾವು ಜಿ ಪಿ ಎ ರಿಜಿಸ್ಟರ್ ಮಾಡಿಸ್ಕೋಬೇಕಾದಾಗ ಆರ್ ಟಿ ಸಿ ನೋಡಬೇಕು, ಇ ಸಿ ಅಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರಲ್ಲ ಅದನ್ನು ನೋಡಬೇಕು. ಜಿ ಪಿ ಎನಲ್ಲಿ 10 ವರ್ಷ ಮೇಲ್ಪಟ್ಟಿದ್ರೆ ಅಂಥ ಜಿ ಪಿ ಎಗಳನ್ನು ನಾವು ಪರಿಶೀಲನೆ ಮಾಡಬೇಕು. ಜಿ ಪಿ ಎ ಮಾಡಿಕೊಟ್ಟವರು 2 ವರ್ಷ 3 ವರ್ಷಕ್ಕೆ ಅಷ್ಟೇ ಜಿ ಪಿ ಎ ಮಾಡಿಕೊಟ್ಟಿರ್ತಾರೆ. ಯಾಕೆಂದರೆ ಆ ವ್ಯಕ್ತಿ ಅನಾರೋಗ್ಯವಾಗಿದ್ದರೆ 10 ವರ್ಷ ಜಿ ಪಿ ಎ ಮಾಡೋಕ್ಕೆ ಸಾಧ್ಯ ಇಲ್ಲ. ಜಿ ಪಿ ಎ ರಿಜಿಸ್ಟ್ರು ಲಾಭನ ನಷ್ಟನ ಅಂತಂದರೆ ಒಂದು ಕಡೆ ನಷ್ಟ, ಇನ್ನೊಂದು ಕಡೆ ಲಾಭ. ಲಾಭ ಅಂದ್ರೆ ನೀವು ಆ ಜಿ ಪಿ ಎ ಯಾರು ಹೋಲ್ಡರ್ ಇರ್ತಾರೋ ಅವರು ಲೀಗಲಿಯಾಗಿ ಎಲ್ಲ ಪ್ರೋಸೆಸ್ನು ಮಾಡಿ ಅವ್ರ ಕಡೆಯಿಂದ ನಾವು ರಿಜಿಸ್ಟ್ರ್ ಮಾಡಿಸ್ಕೊಂಡ್ರೆ ಅದು ಲಾಭನೇ. ಅವಾಗ ಏನೇನು ಇರಬೇಕು? ಲ್ಯಾಂಡ್ ಓನರ್ ಯಾರು ಇರ್ತಾರೋ ಅವರು ಬದುಕಿರಬೇಕು, ಅವ್ರು ಸತ್ತಿರಬಾರ್ದು. ಈ ಜಿ ಪಿ ಎ ಕ್ಯಾನ್ಸಲ್ ಆಗಿರಬಾರ್ದು. ಈ ಜಿ ಪಿ ಎ 10-15 ವರ್ಷ ಹಳೆಯ ಜಿ ಪಿ ಎ ಆಗಿರಬಾರ್ದು. ಈ ರೀತಿ ಇವೆಲ್ಲವನ್ನು ಚೆಕ್ ಮಾಡಿ ನಾವು ಮಾಡಿಸ್ಕೊಳ್ಳೋದ್ರಿಂದ ಲಾಭನೇ. ನಷ್ಟ ಅಂದ್ರೆ ಏನು? ಅದೇ ಉಲ್ಟಾ, ಓನರ್ ಸತ್ತೋಗಿರ್ತಾನೆ, ಜಿ ಪಿ ಎ ಕ್ಯಾನ್ಸಲ್ ಮಾಡಿರಕ್ಕಲ್ಲ ಇವರು, ನಮಗೆ ಓನರ್ನೇ ತೋರಿಸಲ್ಲ ಇವರು, ನಾನೇ ಓನರ್ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಮಾಡಿಕೊಡ್ತಾರೆ. ನಂತರ ಈ ವಿಚಾರ ಅವ್ರ ಮನೆಯವ್ರಿಗೆ ಗೊತ್ತಾಗಿ ನಾವು ರಿಜಿಸ್ಟರ್ ಮಾಡಿದ ಡೇಟ್ ಯಾವುದು, ಲ್ಯಾಂಡ್ ಓನರ್ ಸತ್ತ ಡೇಟ್ ಯಾವುದು, ಎರಡನ್ನೂ ನಾವು ಚೆಕ್ ಮಾಡಿದಾಗ ನಾವು ರಿಜಿಸ್ಟರ್ ಮಾಡೋದಕ್ಕಿಂತ ಮೊದಲೇ ಓನರ್ ಸತ್ತೋಗಿದ್ರೆ ಆಗ ಇನ್ವ್ಯಾಲಿಡ್ ಆಗುತ್ತೆ, ಅದಕ್ಕೆ ವ್ಯಾಲಿಡ್ ಅಲ್ಲ ಅದು. ಜಿ ಪಿ ಎ ಹೋಲ್ಡರ್ಗೆ ಗೊತ್ತಿಲ್ಲದಂತೆ ಓನರು ಕ್ಯಾನ್ಸಲ್ ಜಿ ಪಿ ಎ ರಿಜಿಸ್ಟರ್ ಮಾಡಿದ್ರು ಆಗ್ಲೂ ಜಿ ಪಿ ಎ ಹೋಲ್ಡರಿಂದ ನಾವು ಸೈಟಿಂದ ತಗೊಂಡ್ರೆ ಆಗ್ಲೂ ಅದು ಕ್ಯಾನ್ಸಲ್ ಆಗುತ್ತೆ. ಮೂರನೇದು, ಕೋರ್ಟಿಂದನೂ ಇದೇನಾದರೂ ಕ್ಯಾನ್ಸಲ್ ಆರ್ಡರ್ ಬಂದಿದ್ರೆ ಆನಂತರ ನಾವೇನಾದರೂ ಸೈಟ್ ಪರ್ಚೇಸ್ ಮಾಡಿದರೆ ಆಗಲೂ ಕ್ಯಾನ್ಸಲ್ ಆಗುತ್ತೆ. ನಾಲ್ಕನೇದು, ಆ ಜಮೀನ್ ಮೇಲೆ ಡಿಸ್ಪ್ಯೂಟ್ ಅಂತ ಅಂದರೆ ಅವರ ವಂಶಸ್ಥರು ಅವರೆಲ್ಲ ಮಕ್ಕಳು ಯಾರಾದ್ರೂ ಕೋರ್ಟಲ್ಲಿ ಇದ್ರ ಬಗ್ಗೆ ಕೇಸ್ ಹಾಕಿದರೆ ಆಗ್ಲೂ ಅದರಿಂದ ನಾವು ರಿಜಿಸ್ಟ್ರ್ ಮಾಡಿಸ್ಕೊಂಡ್ರೆ ಅದು ನಾನು ನಿಲ್ಲಲ್ಲ, ಅದು ಕ್ಯಾನ್ಸಲ್ ಆಗುತ್ತೆ. ಜಿ ಪಿ ಎ ಸೈಟ್ಗಳೇ ಬೆಂಗಳೂರು ಸುತ್ತಮುತ್ತ ಹೆಚ್ಚಾಗವೆ. ಅದರಲ್ಲಿ ಒಳ್ಳೆಯವರು ತುಂಬ ಜನ ಇದ್ದಾರೆ, ಅಲ್ಲಿ ಇಲ್ಲಿ ಕೆಟ್ಟವರು ಸಿಗ್ತಾರೆ. ಅಂತ ಅಂದರೆ ಜನರನ್ನು ದುರುಪಯೋಗ ಪಡಿಸ್ಕೊಂಡು ಹಣ ಮಾಡ್ಕೊಳ್ಳುವಂಥ ದಂಧೆನೂ ನಡೀತಾ ಇರ್ತದೆ. ಆದ್ದರಿಂದ ಜಿ ಪಿ ಎ ಸೈಟ್ ತಗೋಬೇಕಾದಾಗ ನಾವು ಮೂಲ ದಾಖಲಾತಿನ ಚೆಕ್ ಮಾಡಬೇಕು. ಇದೇನಾರ ಪಿ ಟಿ ಸಿ ಎಲ್ ಆಕ್ಟ್ ಒಳಗಿದೆಯಾ, ಇದಕ್ಕೆ ಆರ್ ಟಿ ಸಿನಲ್ಲಿ ಓನರ್ ಹೆಸರು ಇದೆಯಾ, ಇದು ಜಿ ಪಿ ಎ ಮಾಡಿಕೊಟ್ಟಿರೋದು ಯಾವಾಗ, ಆ ಓನರ್ ಬದುಕಿದಾರಾ ಇಲ್ಲ ಸತ್ತಿದಾರಾ, ಈ ಜಿ ಪಿ ಎ ಮೇಲೆ ಏನಾದ್ರು ಕೋರ್ಟು ಕ್ಯಾನ್ಸಲ್ ಮಾಡಿದೆಯಾ ಇಲ್ಲ ಓನರು ಇದು ಕ್ಯಾನ್ಸಲ್ ಜಿ ಪಿ ಎ ಮಾಡಿದಾರಾ, ಇವೆಲ್ಲವನ್ನು ಪರಿಶೀಲನೆ ಮಾಡಬೇಕು. ನಾವು ಯಾವ ಲ್ಯಾಂಡ್ ತಗೊಳ್ತೀವೋ ಆ ಲ್ಯಾಂಡೆಲ್ಲ ಇ ಸಿ ತೆಗಿಬೇಕು. ಇ ಸಿನಲ್ಲಿ ಜಿ ಪಿ ಎ ಹೋಲ್ಡ್ರು ಓನರ್ ಹೆಸರು ಎರಡೂ ಮೆನ್ಷನ್ ಆಗಿರ್ತದೆ. ಆದರೆ ಆರ್ ಟಿ ಸಿನಲ್ಲಿ ಇರಲ್ಲ. ಅದು ಆರ್ ಟಿ ಸಿನಲ್ಲಿ ಖಾಲಿ ಓನರ್ ಹೆಸರು ಮಾತ್ರ ಇರ್ತೈತೆ. ಆದ್ದರಿಂದ ಒಂದು 15 ಡೇಸ್ 20 ಡೇಸು ಹಳೆ ಇ ಸಿ ತೆಗಿಸಿ ನೋಡಿ ನಾವು ಜಿ ಪಿ ಎ ಸೈಟ್ ತಗೋಬೇಕು. ಜಿ ಪಿ ಎ ಸೈಟ್ ಹೋಲ್ಡರು ಸೇಲ್ ಡೀಡ್ ಮಾಡ್ಬೋದಾ, ಜಿ ಪಿ ಎ ಹೋಲ್ಡರು ಸೇಲ್ ಡೀಡ್ಗೆ ಸೈನ್ ಮಾಡ್ಬೋದಾ,
ಮಾಡ್ಬೋದು, ಆದರೆ ಅದು ಸೇಫ್ ಅಲ್ಲ. ಸೇಲ್ ಡೀಡ್ಗೆ ಯಾವಾಗಲೂ ಒರಿಜಿನಲ್ ಓನರೇ ಸೈನ್ ಮಾಡಬೇಕು, ಅದೇ ಸೇಫು. GPA ಹೋಲ್ಡರಿಂದ ಸೇಲ್ ಡೀಡನ್ನು ಮಾಡಿಸ್ಕೋಬೇಡಿ, ಅದು ಯಾವತ್ತಿದ್ರೂ ಅನ್ಸೇಫು. ಸಬ್ ರಿಜಿಸ್ಟರ್ ಆಫೀಸರ್ ಇರ್ತಾರಲ್ಲ ಅವ್ರ ಮೇಲೆ ಇದು ಡಿಪೆಂಡ್ ಆಗಿರ್ತೈತೆ. ಅವರು ಈ GPA ಹೋಲ್ಡರ್ ರಿಜಿಸ್ಟರ್ ಮಾಡಬೇಕಾದಾಗ ತುಂಬ ಪರಿಶೀಲನೆ ಮಾಡ್ತಾರೆ. ಈ GPA ಹೋಲ್ಡರ್ದು ವ್ಯಾಲಿಡ್ ಇದೆಯಾ, ಇದು ರಿಜಿಸ್ಟರ್ ಆಗಿದೆಯಾ ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ, ಇದಕ್ಕೆ ಓನರ್ ಬದುಕಿದಾರಾ, ಅವ್ರ ಫೋಟೋ ಯಾವುದು, ಅವ್ರು ಯಾವ ರೀತಿ ಸೈನ್ ಮಾಡಿದರು, ಇಲ್ಲ GPA ಪತ್ರದಲ್ಲಿ ಏನಂತ ಬರೆದಿದೆ, ಇದನ್ನು ಸೇಲ್ ಮಾಡಲಿಕ್ಕೆ ಮಾರಾಟ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರಾ ಓನರು, ಇವೆಲ್ಲವನ್ನು ಪರಿಶೀಲನೆ ಮಾಡ್ತಾರೆ ಅವರು. ಕೆಲವೊಂದು ಸಾರಿ ಮಾಡಲ್ಲ. ಅದನ್ನು ನಾವು GPA ಹೋಲ್ಡರ್ ಹತ್ರ ಅವ್ರದ್ದು ಯಾವ ರೀತಿ ಪತ್ರದ ಬರ್ಸಿದ್ದಾರೆ ನೋಡ್ಬೇಕು, ನಾವು ನೋಡಿ ತಗೋಬೇಕು. ಏಕೆಂದಾಗ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಇದನ್ನು ಮೇಂಟೈನ್ ಮಾಡ್ಲಿಕ್ಕೆ ಅಷ್ಟೇ ಕೊಟ್ಟಿರ್ತೀನಿ ಅಂತ ಹೇಳಿರ್ತಾರೆ. ಅಂತ ಅಂದ್ರೆ ಏನು, ಅದನ್ನು ಮಾರಾಟ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿರೋದಿಲ್ಲ ಅವರು. ಆದ್ದರಿಂದ ನಾವು GPA ರಿಜಿಸ್ಟ್ರ್ ಮಾಡ್ಕೋಬೇಕಾದಾಗ GPA ಸೈಟು, GPA ಜಮೀನು ಏನು ಬೇಕಾದ್ರೆ ಏನಾದರೂ ತಗೋಬೇಕು ಅಂದರೆ ನಾವು ಕ್ಲಿಯರ್ ಆಗಿ ಪತ್ರನ ಓದಬೇಕು. ಇವರು GPA ಬರ್ಕೊಟ್ಟಿರೋದು ಯಾವುದಕ್ಕೆ ಇವರು ಬರ್ಕೊಟ್ಟಿದ್ದಾರೆ ಅದನ್ನು ನೋಡಿ ನಾವು ಪರ್ಚೇಸ್ ಮಾಡಬೇಕು. GPA ರಿಜಿಸ್ಟ್ರು, ಸೇಲ್ ಡೀಡ್ ರಿಜಿಸ್ಟ್ರು ಇವೆರಡಕ್ಕೂ ನಾವು ಕಂಪೇರ್ ಮಾಡಿದಾಗ ಸೇಲ್ ಡೀಡ್ ರಿಜಿಸ್ಟ್ರು, ಕ್ರಯಪತ್ರ ಅಂತ ಹೇಳ್ತೀವಲ್ಲ, ಕ್ರಯಪತ್ರ ಅತ್ಯುತ್ತಮವಾದದ್ದು. 100ಕ್ಕೆ 100 ಕ್ರಯಪತ್ರ ಒಳ್ಳೆಯದು. GPA ರಿಜಿಸ್ಟ್ರು ಅಷ್ಟು ಒಳ್ಳೆಯದಲ್ಲ. ನೇರವಾಗಿ ನಾವು ಯಾರು ಓನರ್ ಇರ್ತಾರೋ ಅವ್ರ ಹತ್ರನೇ ರಿಜಿಸ್ಟ್ರ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈ GPA ಕ್ಯಾನ್ಸಲ್ ಆಗುತ್ತಾ? ಆಗಲ್ಲ. GPA ಯಾವಾಗ ಕ್ಯಾನ್ಸಲ್ ಆಗುತ್ತೆ? ನಾನು ಹೇಳ್ದಂಗೆ ಎಲ್ಲವೂ ಲೀಗಲಿ ಆಗಿದ್ದಾಗ ಇದು ಕ್ಯಾನ್ಸಲ್ ಆಗಲ್ಲ. ಯಾವುದಾದ್ರು ಒಂದು ತಪ್ಪಾಗಿದ್ರೂ ಸಹ GPA ರಿಜಿಸ್ಟ್ರು ಕ್ಯಾನ್ಸಲ್ ಆಗುತ್ತೆ. ಸೊ ಆದ ಕಾರಣ GPA ಸೈಟು, GPA ಲ್ಯಾಂಡನ್ನು ತಗೋಬೇಕಾದಾಗ ಕಾಗದ ಪತ್ರಗಳನ್ನು, ದಾಖಲಾತಿಗಳನ್ನು ತುಂಬ ಚೆನ್ನಾಗಿ ಪರಿಶೀಲನೆ ಮಾಡಬೇಕು. ಹಾಗೂ ಇದನ್ನು ಅಡ್ವೊಕೇಟ್, ಲಾಯರ್ಗೆ ತೋರಿಸಿ ಅವ್ರ ತಂದನೂ ಒಂದು ಅನುಮತಿ ತಗೊಂಡು ಆನಂತರ ನೀವು ಸೈಟು ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅನಿಸುತ್ತೆ. ಇದು ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಗೇನಾದರೂ ಕಾಮೆಂಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.